ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ರಿವಿಷನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ರಿವಿಷನ್ ಕ್ಲಾಸಸ್ ಅಲ್ಲಿ ಆಲ್ರೆಡಿ ಬ್ಲೂ ಪ್ರಿಂಟ್ ಅನ್ನ ನೋಡಿದ್ದೀವಿ. ಆಮೇಲೆ ಬ್ಲೂ ಪ್ರಿಂಟ್ ನೋಡಿದ ನಂತರ ನಾನು ರೀಸೆಂಟ್ ಆಗಿ ಒಂದು ಪೇಪರ್ ಅನ್ನ ಕೂಡ ಸಾಲ್ವ್ ಮಾಡಿದ್ದೆ. ಅದು ಯೂಟ್ಯೂಬ್ ನಲ್ಲಿ ಇದೆ, ನೀವು ಚೆಕ್ ಮಾಡ್ಕೋಬಹುದು. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ವಿ ಆರ್ ಸ್ಟಾರ್ಟಿಂಗ್ ವಿತ್ 6 marks ನಲ್ಲಿ ಫಸ್ಟ್ ಕ್ವೆಶನ್ ಯಾವ್ದು ಬರುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಥವಾ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈ ಎರಡರ ಮೇಲೆ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವೆಶನ್ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಇವತ್ತು ನಮ್ಮ ಡಿಸ್ಕಷನ್ ಅನ್ನ ನಾವು ಎದಕ್ಕೆ ಲಿಮಿಟೇಷನ್ ಇಡೋಣ ಅಂದ್ರೆ ಓನ್ಲಿ ಫಾರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ತಿಳ್ಕೋಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ಫೈನಲ್ ಅಕೌಂಟ್ಸ್ಗೆ ಹಿಂದೆ ಹೋಗೋಣ. ವೆರಿ ಸಿಂಪಲ್ ಶಾರ್ಟ್ ಡಿಸ್ಕಷನ್. ಫಸ್ಟ್ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ, ನಿಮಗೆ ನೆನಪಿರ್ಬೇಕು. ದೆನ್ ಅದಾದ ನಂತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತಿದ್ದೀವಿ. ಆಮೇಲೆ ಬ್ಯಾಲೆನ್ಸ್ ಶೀಟ್ ಬರ್ತಿತ್ತು. ಇದು ಎಲ್ಲಿ? PUC ಫಸ್ಟ್ ಇಯರ್ ನಲ್ಲಿ ಸೋಲ್ ಪ್ರೊಪ್ರೈಟರ್ಗೆ ಪ್ರಿಪೇರ್ ಮಾಡುವಾಗ ದಿಸ್ ವಾಸ್ ದ ರಿಕ್ವೈರ್ಮೆಂಟ್. ಆದ್ರೆ ಪಾರ್ಟ್ನರ್ಶಿಪ್ ನಲ್ಲಿ ಇನ್ ಬಿಟ್ವೀನ್ ಮತ್ತೊಂದು ರಿಕ್ವೈರ್ಮೆಂಟ್ ಬರುತ್ತೆ, ಅದೇ P&L ಅಪ್ರೋಪ್ರಿಯೇಷನ್ ಅಂತ ಬರುತ್ತೆ. ದಿಸ್ ಶೋಸ್, ಈಗ P&L ನಲ್ಲಿ ಏನ್ ಸಿಕ್ಕಿತ್ತು? ನೆಟ್ ಪ್ರಾಫಿಟ್ ಸಿಕ್ಕಿತ್ತು. ಈ ನೆಟ್ ಪ್ರಾಫಿಟ್ ಅನ್ನ ನಾವು ಪಾರ್ಟ್ನರ್ಸ್ಗೆ ಯಾವ ಯಾವ ರೂಪದಲ್ಲಿ ಹೇಗೆ ಹಂಚಿದ್ದೀವಿ ಅಂತ ತೋರಿಸೋ ಅಕೌಂಟೇ ಯಾವುದು? P&L. ನೆನ್ಪಿಟ್ಕೊಳ್ಳಿ. ಟ್ರೇಡಿಂಗ್ ಅಕೌಂಟ್ ನಲ್ಲಿ ಗ್ರಾಸ್ ಪ್ರಾಫಿಟ್ ಬರ್ತಿತ್ತು, ಅದನ್ನ ತಗೊಂಡು ಪ್ರಿಪೇರ್ ಮಾಡೋ ಅಕೌಂಟ್ ಯಾವ್ದಿತ್ತು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದಕ್ಕೆ ನಾವೇನಂತೀವಿ? P&L ಅಕೌಂಟ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ P&L ಅಕೌಂಟ್ ನಲ್ಲಿ ಏನ್ ಬರುತ್ತೆ? ನೆಟ್ ಪ್ರಾಫಿಟ್. ಅದನ್ನ ತಗೊಂಡು ನಾವೇನ್ ಮಾಡ್ತೀವಿ? P&L ಅಪ್ರೋಪ್ರಿಯೇಷನ್ ಅಕೌಂಟ್. ಅದಕ್ಕೆ 2 marks ಡೆಫಿನೇಷನ್ ಮೀನಿಂಗ್ ಏನ್ ಕೇಳ್ತಾರಲ್ಲ ಅದನ್ನ ತಿಳ್ಕೊಂಡು ಬರಿಬೇಕು. ಏನಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಅಂಡ್ loss account. It is prepared to show how the profit is appropriated among the partners. Very simple meaning. Idu why P&L is prepared, ade answer baribeku matte, right? So iga ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ನಾವು ಹೇಳಿದ್ವಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟ್ ಅನ್ನ ಯಾವ ರೀತಿ ಅಪ್ರೋಪ್ರಿಯೇಟ್ ಮಾಡಿದ್ದಾರೆ ಅಂತ ತೋರಿಸ್ತೀವಿ. ಸೊ ಈ ಪ್ರಾಫಿಟ್ ಅನ್ನ ಅಪ್ರೋಪ್ರಿಯೇಟ್ ಮಾಡೋಕೆ ಸೋರ್ಸ್ ಏನೇನಿದೆ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಅಂದ್ರೆ ನಮಗ್ ದುಡ್ಡು ಎಲ್ಲಿಂದ ಬರುತ್ತೆ ಅಪ್ರೋಪ್ರಿಯೇಷನ್ಗೆ? ಸೊ ಫಸ್ಟ್ ಅದನ್ನ ನೋಡ್ಕೊಳ್ಳೋಣ ನಾವು. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಒಂದು ಅಮೌಂಟ್ ಕಾಲಮ್ ಇರುತ್ತೆ. ರೈಟ್. ಫಸ್ಟ್ ನೆವರ್ ಫರ್ಗೆಟ್ ಟು ರೈಟ್ ದಿಸ್ ಡೆಬಿಟ್ ಅಂಡ್ ಕ್ರೆಡಿಟ್. ಯಾರು 100 out of 100 ತಗೊಳ್ಬೇಕಂತಿರಲ್ಲ, ದಿಸ್ ಇಸ್ ಕಂಪಲ್ಸರಿ ಫಾರ್ ಯು. ಯು ಮಸ್ಟ್ ನೋ ದಟ್ unless you write this debit and credit, it will not be called as an account. It will be a statement. Statement account ಯಾವಾಗ ಆಗುತ್ತೆ? when it has debit and credit. So first ನಮಗೆ ಹಂಚೋಕೆ ಸೋರ್ಸ್ ಏನೇನಿದೆ ಅಂದ್ರೆ ನಂಬರ್ 1 ಬೈ ನೆಟ್ ಪ್ರಾಫಿಟ್ ಅಂತ ಕೂಡ ಬರಿಬಹುದು, or you can write by profit and loss account. ನಿಮಗೆ ಗೊತ್ತಾಗ್ಲಿ ಅಂತ what is this? This is net profit anta bardiddene. So first we need to, what is the source for us? The net profit which we have derived by preparation of profit and loss account. Then next is by interest on drawings account. Interest on drawings account. ದೆನ್ ಅವರಿಬ್ರು ಏನ್ ಪಾರ್ಟ್ನರ್ ಇರ್ತಾರಲ್ಲ ಅವ್ರ ಹೆಸರನ್ನ ನೀವು ಬರಿಬಹುದು. ಎಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬಿ, ಅಥವಾ ನಾ ಇಲ್ಲಿ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ ಎ ಅಂಡ್ ಬಿ ಅಂತ. ಯಾರು ಇರ್ತಾರೆ ಅವ್ರ ಹೆಸರು ಬರಿಬಹುದು ತಾವು. ಸೊ ಇವು ಎರಡು ನಮಗೆ ಹಂಚೋಕೆ ಸೋರ್ಸ್. ಪ್ರಾಫಿಟ್ ಅನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಸೋರ್ಸ್ ಇರೋದೇ ಇದು. ಒಂದು ನೆಟ್ ಪ್ರಾಫಿಟ್ ಅಂಡ್ ಇನ್ನೊಂದು ಪಾರ್ಟ್ನರ್ಸ್ ಗಳಿಂದ ನಾವು ತೆಗೆದುಕೊಳ್ಳುವಂತಹ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೆಕ್ಸ್ಟ್ ಬರುತ್ತೆ
ನಾವು ಯಾವ್ಯಾವ ಫಾರ್ಮ್ ನಲ್ಲಿ ಕೊಡ್ತೀವಿ. ಈ ಪ್ರಾಫಿಟ್ ಅನ್ನ ಹಂಚೋಕೆ ಬಹಳಷ್ಟು ವೇ ಇದೆ, ರಿಸರ್ವ್ ಇದೆ, ಬಹಳಷ್ಟು ಬರುತ್ತೆ. ಬಟ್ ನಿಮ್ಮ ಸಿಲೆಬಸ್ ಅಲ್ಲಿ, ನಿಮ್ಮ ಕ್ವೆಶನ್ ಬ್ಯಾಂಕು, ನಿಮ್ಮ NCERT ಬುಕ್ ನಲ್ಲಿ ಏನ್ ಲಿಮಿಟೇಷನ್ ಕೊಟ್ಟಿದಾರೋ ನಾನು ಅಷ್ಟೇ ಹೇಳ್ತಾ ಇದ್ದೀನಿ. ಫಸ್ಟ್ ಬರೋದು ಆರ್ಡರ್ ನಲ್ಲೇ ತಗೊಳ್ಬೇಕು ನೀವು. ಫಸ್ಟ್ ಬರೋದು ಯಾವುದು ಅಂದ್ರೆ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಯಾವಾಗ್ಲೂ ಏನಂದ್ರೆ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ರೇಟ್ ಕೊಟ್ಟಿರ್ತಾರೆ. ಸೊ ಆ ಕ್ಯಾಪಿಟಲ್, ನಿಮ್ಮ ಪ್ರಾಬ್ಲಮ್ ನಲ್ಲಿ ಕ್ಯಾಪಿಟಲ್ ಕೂಡ ಇರುತ್ತೆ. ಯು ಮಲ್ಟಿಪ್ಲೈಡ್ ಇಟ್ ವಿತ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಒಬ್ಬೊಬ್ಬರದು ಎಷ್ಟು ಬರುತ್ತಲ್ಲ ಅದನ್ನ ತಗೊಳ್ಳಿ. A's and B's. ನಾ ಇಲ್ಲಿ ಏನ್ ಮಾಡಿರ್ತೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ, ಕ್ಯಾಪಿಟಲ್ ಇಂಟು ರೇಟ್ ಬೈ 100 ಮಾಡಬೇಕು. ಕೆಲವೊಮ್ಮೆ ವಿದ್ಯಾರ್ಥಿಗಳು ನಾನು ನೋಡಿದ್ದೀನಿ, ಬಿಕಾಸ್ ವೆನ್ ವಿ ವ್ಯಾಲ್ಯೂಯೇಟ್ ಪೇಪರ್ ಅಲ್ಲ, ಕೆಲವೊಬ್ರು ಕ್ಲಾಸಸ್ ಎಲ್ಲ ಅಟೆಂಡ್ ಆಗಿರೋದಿಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, ಆ ಕ್ಯಾಪಿಟಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಪ್ರಾಫಿಟ್ ಶೇರಿಂಗ್ ರೇಷಿಯೋನಲ್ಲಿ ಹಂಚ್ತಾರೆ. ಆ ಮೂರ್ಖತನ ಮಾಡೋಕ್ ಹೋಗ್ಬೇಡಿ. ವೆರಿ ಸಿಂಪಲ್, ಕ್ಯಾಪಿಟಲ್ ಇಂಟು ರೇಟ್ ಡಿವೈಡೆಡ್ ಬೈ 100. ವೆರಿ ಸಿಂಪಲ್ ಫಾರ್ಮುಲಾ. ಕ್ಯಾಪಿಟಲ್ ನು ಕೊಟ್ಟಿರ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ನು ಕೊಟ್ಟಿರ್ತಾರೆ. ಜಸ್ಟ್ ಯು ಮಲ್ಟಿಪ್ಲೈ ಅಂಡ್ ಅರೇಂಜ್ ಇಟ್. ರೈಟ್. ನೆಕ್ಸ್ಟ್ ಮುಂದೆ ಬರುತ್ತೆ ಟು ಸ್ಯಾಲರಿ ಟು ಪಾರ್ಟ್ನರ್ಸ್. ಸ್ಯಾಲರಿ ಟು ಪಾರ್ಟ್ನರ್ಸ್ ಅದು ಕೂಡ ನಾರ್ಮಲಿ ಇಬ್ಬರಿಗೂ ಕೂಡ ಸ್ಯಾಲರಿ ಕೊಡ್ಬೋದು. ಬಟ್ ನಿಮ್ಮಲ್ಲಿ ಯಾವಾಗೆಲ್ಲ ಕ್ವಶನ್ ಕೇಳ್ತಾರೆ, ಆ ಬೋರ್ಡ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ ಕ್ವೆಶನ್ ಬ್ಯಾಂಕ್ ಅಲ್ಲಿ ಆಗಿರ್ಬೋದು, ಒಬ್ಬನ್ಗೆ ಸ್ಯಾಲರಿ ಕೊಟ್ಟಿರ್ತಾರೆ. ಸೊ there is possibility that it can be given to both. You can. Next is commission. To partners. ಓಕೆ. ಸೊ ಇದನ್ ಕೂಡ ನೀವು ಇಬ್ಬರಿಗೂ ಕೊಡ್ಬೋದು. ಬಟ್ ನಾರ್ಮಲಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ಯಾರಿಗೆ ಸ್ಯಾಲರಿ ಕೊಟ್ಟಿರ್ತಾರಲ್ಲ ಅವ್ರಿಗೆ ಈ ಕಮಿಷನ್ ಅನ್ನ ಕೊಡೋದಿಲ್ಲ. ಸೊ ನಾನು ಅದೇ ಲಾಜಿಕ್ ಮೇಲೆ ಬರೆದಿದ್ದೀನಿ. ರೈಟ್. ಸೊ ಬಟ್ ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ದಟ್ ಯಾರಿಗೆ ಕಮಿಷನ್ ಕೊಟ್ಟಿರ್ತಾರೋ ಅವ್ರಿಗೆಲ್ಲ ಕೊಡ್ಬಾರ್ದು, ಆ ರೀತಿ ಏನು ಇಲ್ಲ. ಆ ರೀತಿ ಓಕೆ. ಸೊ ಇಲ್ಲಿಂದ ನಿಮಗ್ ದುಡ್ಡು ಬಂತು. ಈ ದುಡ್ಡನ್ನ ನೀವು ಇಲ್ಲಿ ಹಂಚಿದ್ರೆ ಉಳಿದ ನಂತರ ಮತ್ತೇನಾದ್ರೂ ಪ್ರಾಫಿಟ್ ಇದ್ರೆ ಅದು ಕೂಡ ಪಾರ್ಟ್ನರ್ಸ್ಗೆ ಹೋಗ್ಬೇಕು. ಬಟ್ ಯಾವ ರೇಷೋನಲ್ಲಿ? ಅವರ ಪ್ರಾಫಿಟ್ ಶೇರಿಂಗ್ ರೇಷೋನಲ್ಲಿ. ಸೊ ಅದಕ್ಕಾಗಿ ನಾ ಇಲ್ಲೇನ್ ಬರಿತೀನಿ, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ. ಸೊ A, B ಏನಿರುತ್ತಲ್ಲ, ಸೊ ವಾಟ್ ಎವರ್ ಅಮೌಂಟ್ ಇಸ್ ದೇರ್, ಅಂದ್ರೆ ಈಗ ಇಲ್ಲಿ ಈ ಎರಡರ ನಡುವಿನ ಡಿಫರೆನ್ಸ್ ಅಂದ್ರೆ ದ ಟೋಟಲ್ ಆಫ್ ಡೆಬಿಟ್ ಸೈಡ್ ಅಂಡ್ ದ ಟೋಟಲ್ ಆಫ್ ಕ್ರೆಡಿಟ್ ಸೈಡ್ ತಗೊಂಡಾಗ ಅದು ಎಷ್ಟು ಬರುತ್ತೋ ಅಷ್ಟು ತಗೊಂಡು ಅದನ್ನ ಅವರ ರೇಷೋನಲ್ಲಿ ಹಂಚ್ಬೋದು. ಫಾರ್ ಎಕ್ಸಾಂಪಲ್ 3:2 ಇದ್ರೆ 3/5 2/5 ಅಂತ ಹಂಚ್ಬೋದು. ರೈಟ್. ಸೊ ದಿಸ್ ಇಸ್ ಹೌ ಇಟ್ ಈಸ್ ಪ್ರಿಪೇರ್ಡ್. ನಾವು ಈಗ ಸರ್ ಇದು ನಮಗ್ ಮೊದಲು ಗೊತ್ತಿತ್ತು ಅಂತ ಹೇಳ್ಬೋದು. ಇದರಲ್ಲಿ ಅಡಿಷನಲ್ ಪಾಯಿಂಟ್ ನೀವೇನ್ ನೆನ್ಪಿಟ್ಕೋಬೇಕು ಅಂದ್ರೆ, ಈ ಕ್ವೆಶನ್ ಅನ್ನ ನೀವು ತಪ್ಪು ಮಾಡೋದಕ್ಕೆ ಬೋರ್ಡ್ ನಲ್ಲಿ ಕೆಲವೊಂದು ಡಿಸ್ಟ್ರಾಕ್ಟರ್ಸ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಈ ಎಲ್ರು ಈಗ ಇಷ್ಟು ಸಿಂಪಲ್ ಆಗಿ ಕೊಟ್ಬಿಟ್ರೆ ಎಲ್ರು ಮಾಡ್ತಾರೆ. ಸೊ ವಾಟ್ ಈಸ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಟರ್? ಇದು ಅಕೌಂಟ್ ಎಲ್ಲಿಗೆ ಮುಗೀತು? Right, don't write it in the account. Biggest distractor in profit and loss appropriation account. Yavudappa biggest distractor? Andre it is drawings. It is drawings. ನಮ್ ಕೆಲವೊಬ್ರು ಹುಡುಗರು ಇರ್ತಾರೆ, ಅವ್ರಿಗೆ ಕೊಟ್ಟಿದ್ದೆಲ್ಲ ತಗೊಳ್ಬೇಕು ಅನಿಸ್ತಾ ಇರ್ತದೆ. ಇಲ್ಲ, ಕೆಲವೊಂದನ್ನ ನಿಮ್ಮನ್ನ ಹಳ್ಳಕ್ಕೆ ಹಾಕೋದಕ್ಕೆ ಕೊಟ್ಟಿರ್ತಾರೆ. ರೈಟ್. ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಆರ್ ಗಿವನ್ ಟು ಮೇಕ್ ಯು ಫೂಲ್, ಟು ಮೇಕ್ ಯು ಲೂಸ್. ರೈಟ್. ಅಂಡ್ ಔಟ್ ಆಫ್ ಫ್ರಮ್ ದಿಸ್ ಟಾಪಿಕ್ ದಿಸ್ ವಿಲ್ ಬಿ ಅ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಟರ್, ಡ್ರಾಯಿಂಗ್ಸ್. ಆ ಡ್ರಾಯಿಂಗ್ಸ್ ಅನ್ನ ಕೊಡ್ತಾರಲ್ಲ ಅದನ್ನ ನೀವು ಬಿಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ತಗೋಬೇಕು, ಬಟ್ ನಾಟ್ ಡ್ರಾಯಿಂಗ್ಸ್.
ಎರಡು ಕೊಟ್ಟಿರ್ತಾನೆ ಪ್ರಾಬ್ಲಮ್ ನಲ್ಲಿ, ಡ್ರಾಯಿಂಗ್ಸ್ ಕೊಟ್ಟಿರ್ತಾನೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿರ್ತಾನೆ. ರಿಮೆಂಬರ್ ಎಟ್ ಡ್ಯೂರಿಂಗ್ ದಟ್ ಟೈಮ್ ಯು ಶುಡ್ ಸೇ ಬೈ ಟು ದಿಸ್ ಪರ್ಸನ್, ನೋ ಬಾಸ್ ಯು ಆರ್ ನಾಟ್ ಮೈ ಕಪ್ ಆಫ್ ಟೀ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಹಾಗಂತ ಇವನಿಗೆ ಕಳಿಸ್ಬಿಡ್ಬೇಕು. ತಗೊಳ್ಬಾರ್ದು ಡ್ರಾಯಿಂಗ್ಸ್ ಅನ್ನ, ರೈಟ್? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ತಗೊಳ್ಳಿ. ಸೊ ಇದನ್ನ ನೆನ್ಪಿಟ್ಕೊಂಡ್ ಬಿಡ್ರಿ, ಇವತ್ತು ವಿಡಿಯೋ ನೋಡುವಾಗ ಹೇಳ್ಬಿಡ್ಬೇಕು, P&L ಅಪ್ರೋಪ್ರಿಯೇಷನ್ ನಲ್ಲಿ ಡ್ರಾಯಿಂಗ್ಸ್ ಕೊಟ್ರೆ ಯಾವುದೇ ಕಾರಣಕ್ಕೂ ನಾನು ತಗೊಳ್ಳೋದಿಲ್ಲ. ದಟ್ ಶುಡ್ ಬಿ ಇನ್ ಯೋರ್ ಮೈಂಡ್. ಇಷ್ಟು ಥರೋ ಆದ್ರಿ ಅಂದ್ರೆ ಅವ್ರು ಎಷ್ಟೇ ದೊಡ್ಡ ದೊಡ್ಡ ಅಮೌಂಟ್ ಕೊಟ್ಟರು ಕೂಡ ನೀವು ಅದನ್ನ ಸ್ಕಿಪ್ ಮಾಡ್ತೀರ. ಓಕೆ, ಸೊ ದಟ್ ದಿಸ್ ವಿಲ್ ಬಿ ದ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಟರ್. ಈಗ ನಾವೇನ್ ಮಾಡೋಣ, ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಆನ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ, ಸೊ ಆ ಒನ್ ಪ್ರಾಬ್ಲಮ್ ಯಾವುದು ಅಂತ ಅಲ್ಲಿ ನಿಮ್ಗೊಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಬರುತ್ತೆ. ಸೊ ಪ್ರಾಬ್ಲಮ್ ಹೀಗಿದೆ, ರಿಂಕು ಅಂಡ್ ಟಿಂಕು ಆರ್ ಕಮೆನ್ಸ್ಡ್ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ಕ್ಯಾಪಿಟಲ್ ಆಫ್ ₹1,20,000 and ₹1,50,000. ಸಿ ದ ಮೂಮೆಂಟ್ ಯು ಸಿ ಕ್ಯಾಪಿಟಲ್, ಅದನ್ನ ಪೆನ್ಸಿಲ್ ಇಂದ ಅಂಡರ್ಲೈನ್ ಮಾಡಿಬಿಡಿ. ಏನಂದ್ರೆ ಕ್ಯಾಪಿಟಲ್ 1,20,000 and 1,00,000 ಇದೆ, ಬಿಕಾಸ್ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕ್ಯಾಪಿಟಲ್ ನಾನು ತಗೊಳ್ಳೋದಿಲ್ಲ. ಕ್ಯಾಪಿಟಲ್ ಎದಕ್ ಬೇಕು? ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನ್ ಬೇಕು? ರೇಟ್ ಆಫ್ ಇಂಟ್ರೆಸ್ಟ್ ಬೇಕು. ನೆನ್ಪಿಟ್ಕೊಳ್ಳಿ, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ರೇಟ್ ಬೇಕು. ಸೊ ಅದು ಕೂಡ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಅದನ್ನ ತಗೊಂಡು ಯು ಕ್ಯಾನ್ ಪ್ರೊಸೀಡ್. ದೆನ್ agreeing to share profits and losses in the ratio of 3:2. ನೋಡಿ, what is this? This is their profit sharing ratio. ಇದು ಎಲ್ಲಿ ಯೂಸ್ ಆಗುತ್ತೆ? ಎಲ್ಲ ಅಕೌಂಟ್ ಪ್ರಿಪೇರ್ ಮಾಡಿದ ನಂತರ ಉಳಿದಿರೋ ಪ್ರಾಫಿಟ್ ಅನ್ನ ಹಂಚೋಕೆ ಇದು ಯೂಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಇಸ್ next is for the year ending they earned the profit of ₹50,000. ಎಷ್ಟು ಅರ್ನ್ ಮಾಡಿದ್ದಾರೆ? 50,000. Okay, good. Then before allowing, ಅಂದ್ರೆ ಈ ಕೆಳಗಿನ ಯಾವುದನ್ನ ಅವ್ರು ಇನ್ನೂ ಅಲೌ ಮಾಡಿಲ್ಲ. ಯಾವ್ದಾವ್ದಿದೆ ನೋಡಿ. ನಂಬರ್ 1, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 8%. ನಾ ಹೇಳಿಲ್ಲ ನಿಮ್ಗೆ ಏನಂದ್ರೆ ಈ 8% ಇಂಟ್ರೆಸ್ಟ್ ಅನ್ನ ಅವರು ಕೊಟ್ಟಿರ್ತಾರೆ. ಸೊ ಇದನ್ನ ನಾವು ಎದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು? ವಿ ನೀಡ್ ಟು ಮಲ್ಟಿಪ್ಲೈ ದಿಸ್ ವಿತ್ ಕ್ಯಾಪಿಟಲ್. ಎದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು? ಕ್ಯಾಪಿಟಲ್. ಅಲ್ಲಿ ಕ್ಯಾಪಿಟಲ್ ಕೊಟ್ಟಿದಾರಲ್ಲ 1,20,000 and 1,00,000 ಅಂತ. ಸೊ ಅದನ್ನ ತಗೊಳ್ಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೋಡಿ, ನಾನು ಹೇಳಿದ್ದೀನಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೀವು ತಗೊಳ್ಬೇಕು ಕಂಪಲ್ಸರಿ. ಇಯರ್ಲಿ ಸ್ಯಾಲರಿ ತಗೊಳ್ಬೇಕು. ಯಾರಿಗಿದೆ? ಟಿಂಕುಗಿದೆ. ದೆನ್ their drawings during the year amounted to ₹30, Rinku and Tinku ₹20,000. ನೋಡ್ರಿ, ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ನಾವೇನ್ ಹೇಳ್ಬೇಕು? ನೋ, even though you have given, I will not take, because it is not required to be listed in the profit and loss appropriation account, because drawings ಅನ್ನ ಪ್ರಾಫಿಟ್ ಇಂದ ನಾವು ಕೊಡೋದಿಲ್ಲ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ ಪ್ರಿಪರೇಷನ್. ನಂಬರ್ 1 ಇಸ್, ನಾನು ಹೇಳಿದ್ದೆ ನಿಮ್ಗೆ ಮೊದಲು ಹೆಡಿಂಗ್ ಬರೀರಿ. ಇಟ್ ಇಸ್ ಬೆಟರ್ ಯು ರೈಟ್ ಇಟ್ ಇನ್ ದ ಕ್ಯಾಪಿಟಲ್ ಲೆಟರ್ಸ್, ದಟ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಅಪ್ರೋಪ್ರಿಯೇಷನ್ ಅಕೌಂಟ್. ನೆಕ್ಸ್ಟ್ ಬರುತ್ತೆ ಫಾರ್ ದ ಇಯರ್ ಎಂಡೆಡ್. ಇವೆಲ್ಲ ಬರಿಬೇಕು, ಇದು ಕಂಪಲ್ಸರಿ ಬರಿಬೇಕು. ನೀವು ಏನ್ ಡೇಟ್ ಇರುತ್ತೆ ಅದನ್ನ ಹಾಕಿ, ಆಮೇಲೆ ಈ ಪರ್ಟಿಕ್ಯುಲರ್ಸ್ ಅದೆಲ್ಲ ನೀವು ಬರ್ದ್ಬಿಡಿ. ನೆಕ್ಸ್ಟ್, ಫಸ್ಟ್ ನಾನು ಹೇಳಿದ್ದೆ ವಿ ನೀಡ್ ಟು ಸ್ಟಾರ್ಟ್ ವಿತ್ ದ ನೆಟ್ ಪ್ರಾಫಿಟ್. ಇಲ್ಲೇನ್ ಬರೀತೀನಿ ನಾನು? ಬೈ ಪ್ರಾಫಿಟ್ ಅಂಡ್ loss account, and you know that it is 50,000. ಕರೆಕ್ಟ್ ಆಗಿದೆನಾ? ಅವ್ರು ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ ಅಲ್ಲಿ ಇದೆ. ಅಂಡ್ ನಾನು ಹೇಳಿದ್ದೆ ಆಫ್ಟರ್ ದಿಸ್ ಯು ನೀಡ್ ಟು ಟೇಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾರ್ಯಾರಿದ್ದಾರೆ? ಫಸ್ಟ್ ರಿಂಕೂಸ್ ಕ್ಯಾಪಿಟಲ್ ಅಕೌಂಟ್, ಅಥವಾ ನೀವು ಓನ್ಲಿ ರಿಂಕು ಅಂತ ಬರೆದ್ರು ಕೂಡ ನಡೆಯುತ್ತೆ. ಅಂಡ್ ಇಲ್ಲಿ ಟಿಂಕು.
ಈ ಕೆಲವೊಂದು NCERT ನಲ್ಲಿ ಕಂಪ್ಲೀಟ್ ಆಗಿ ಬರ್ದಿದ್ದಾರೆ. ಸೊ ಇಟ್ ಇಸ್ ಬೆಟರ್ ಯು ರೈಟ್ Rinku's capital account and Tinku's capital account. For one it is 1600 and for the other it is 1400. So total ಎಷ್ಟಾಗುತ್ತೆ 3000. Next. ಆಮೇಲೆ 2 interest on capital. 2 interest on capital account. ನಾ ಹೇಳಿದ್ದೀನಿ ಫಸ್ಟ್ ಕೊಡೋದು ಇದಕ್ಕೆ. ಅದಕ್ಕೆ ನೀವು ಪ್ರಾಫಿಟ್ ಕಮ್ಮಿ ಇದ್ದಾಗ ಕೂಡ ಎಷ್ಟು ಉಳಿತೀಯೋ ಅದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಕೊಡ್ತಾರೆ, ಬೇರೆ ಯಾವುದಕ್ಕೂ ಕೊಡೋದಿಲ್ಲ. ಆಮೇಲೆ ಉಳಿದ್ರೆ ಬೇರೆ. ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಲ್ಲಿ ಅಂಡರ್ಲೈನ್ ಮಾಡ್ತೀನಿ ನಾನು. ಫಸ್ಟ್ ಬರೋನು ಯಾರು? ರಿಂಕು. Rinku's capital account. In brackets I write the capital of Rinku is 1,20,000 into 8%. Okay, that comes to inner column 9,600. Then next comes Tinku's capital account. Okay, so 1 lakh into 8%, that comes to 8,000. So first is 9,600 plus 8, that is 17,600 to the outer column. Then next comes to salary to partners. To salary to partners. And now we have given salary only to Tinku. So we write here Tinku's capital account. So as he is only one, no need to take that in the inner column. So directly we can take to the outer column, that is 12,000. Okay. So now. Then next is, there is drawings, but I said drawings should not be taken. So finished. We are done with the problems. You always need to check 5 things. First, net profit, interest on drawings, net per leaf. First yaudu net profit, then next yaudu barutte interest on drawings, then interest on capital, then salary, and the last thing is commission. But commission ಈ problem ನಲ್ಲಿ ಕೊಟ್ಟಿಲ್ಲ, ಹೀಗಾಗಿ ನಾವು ತಗೊಂಡಿಲ್ಲ. Then last ಬರೋದು ಯಾವುದು ಅಂದ್ರೆ ಎಲ್ಲ ಮುಗಿದ ನಂತರ we need to distribute the surplus to the partners in their profit sharing ratio. It will be 2 partners capital account. The total of this account is 53,000, and this side also it will be 53,000. Now 53,000 minus 27,600. How much? 27,600. Sorry, 29,600. It will be 23,400 ಬರುತ್ತೆ. ನೀವು ಚೆಕ್ ಮಾಡಿ ನೋಡಿ ಕ್ಯಾಲ್ಕುಲೇಟರ್ ಅಲ್ಲಿ. In this first Rinku's capital account. ಮೊದಲಾರಿಗೆ ಹೋಗಬೇಕು ರಿಂಕು. It will be 23,400 into 3/5. ಕ್ಯಾಲ್ಸಿನಲ್ಲಿ ಮಾಡಿ ನೋಡೋಣ. It will be 14,040 ಬರುತ್ತೆ. ಆಮೇಲೆ Tinku's capital account. It will be 23,400 into 2/5, which will be 9,360. Total ನೀವು already ತಗೊಂಡಿದ್ದೀರಾ. outer column, that is 23,400. Okay. So I hope you have understood this problem, right? And I said, as I said earlier while explaining the theory, don't forget to put a debit and credit. Even though I forget, because I will not lose marks in the examination. You are the one who are going to lose the marks. Okay. So this is how you need to prepare profit and loss appropriation account. ನಿಮ್ಗೆ ಇದರಲ್ಲಿ ಏನಾದರೂ ತಿಳಿದಿಲ್ಲ, ಯಾವುದಾದ್ರೂ ಸಮಸ್ಯೆ ಇದ್ರೆ please mention in the comments. Definitely I will try to respond to you. Okay. So this is an honest attempt to reach you people.
through my knowledge. So I wish you share this video, you send it to your friends. Whatever you require from the revision classes, please mention in the comment box, and I will try to come up with that content. Okay, thank you very much.